ಹಲೋ ಗೆಳೆಯರಿ, ಎಲ್ಲರೂ ಹೇಗಿದ್ದೀರಾ? ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಈಗ ಮತ್ತೆ ವಾಪಸ್ ಬಂದಿದ್ದೀನಿ. ಇನ್ಮೇಲಿಂದ ಮೇನ್ಲಿ ಫೋಕಸ್ ಮೂವಿ ಅಪ್ಡೇಟ್ಸ್ ಮೇಲೆ ಮಾಡೋಣ ಅಂತ ಇದ್ದೀನಿ. ಅದರಲ್ಲಿ ಇವತ್ತಿನ ಮೇನ್ ಅಪ್ಡೇಟ್ ಬಂದ್ಬಿಟ್ಟು ಮೂವಿಯಲ್ಲಿ ಬೇಸಿಕ್ಸ್ ಸ್ವಲ್ಪ ಹೇಳೋಣ, ನಿಮಗೆ ತಿಳಿಸ್ಕೊಡೋಣ ಅಂತ ಇದ್ದೀನಿ. ಅದರಲ್ಲಿ ಮೂವಿಯಲ್ಲಿ ಆಕ್ಚುಲಿ 3 ಪಾರ್ಟ್ಸ್ ಬರುತ್ತೆ: ಪ್ರೀ ಪ್ರೊಡಕ್ಷನ್, ಪ್ರೊಡಕ್ಷನ್ ವರ್ಕ್ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಅಂತ. ಫಸ್ಟ್ ಆಫ್ ಆಲ್ ಪ್ರೀ ಪ್ರೊಡಕ್ಷನ್ ಅಂದ್ರೆ ಇವಾಗ ಒಂದು ಮೂವಿ ಸೆಟ್ ಹಾಕ್ಬೇಕು ಅಂದ್ರೆ ಸೆಟ್ ನ ಫೈನಲೈಸ್ ಮಾಡೋದಾಗ್ಲಿ, ಸ್ಕ್ರಿಪ್ಟ್ ಲಾಕ್, ಬಜೆಟ್ ಎಷ್ಟು ಅಂತ, ಸ್ಟಾರ್ ಕ್ಯಾಸ್ಟ್ ಮತ್ತೆ ಕಾಸ್ಟ್ಯೂಮ್ ಮತ್ತೆ ಟೆಕ್ನಿಷಿಯನ್ಸ್ ಮತ್ತೆ ಫೈಟ್ ಸೀಕ್ವೆನ್ಸ್ ಎಲ್ಲೆಲ್ಲಿ ನಡೀತದೆ ಅಂತ, ಮತ್ತೆ ಟೈಪ್ ಆಫ್ ಕ್ಯಾಮ್ರಾಸ್ ಹೇಗೆ ಯೂಸ್ ಮಾಡ್ತಾರೆ ಅಂತ, ಮತ್ತೆ ಲೊಕೇಶನ್ಸ್, ಆರ್ಗ್ಯಾನಿಕ್ ಲೊಕೇಶನ್ಸ್ ಲೈಕ್ ನ್ಯಾಚುರಲ್ ಆಗಿ ಆ ಲೊಕೇಶನ್ಸ್ಗೆ ಹೋಗಿ ಶೂಟ್ ಮಾಡ್ತಾರೋ ಅಥವಾ ಸೆಟ್ ಹಾಕಿ ಶೂಟ್ ಮಾಡ್ತಾರೋ ಆತರ, ಮತ್ತೆ ಒಂದು ಬ್ಯಾಕಪ್ ಸ್ಟೋರಿ ಹಾಗೂ ಬ್ಯಾಕಪ್ ಎಕ್ಸ್ಟ್ರಾ ಪಾಯಿಂಟ್ ಇಟ್ಕೊಂಡಿರ್ತಾರೆ. ಇದೆಲ್ಲ ಟೋಟಲ್ ಒಂದು ಮೂವಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ರೀ ಪ್ರೊಡಕ್ಷನ್ ವರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಯಾಕಂದ್ರೆ ಇವೆಲ್ಲ ಲಾಕ್ ಮಾಡ್ಕೊಂಡು ಸ್ಕ್ರಿಪ್ಟ್ ಲೊಕೇಶನ್, ಸ್ಕ್ರಿಪ್ಟ್ ಆಗ್ಲಿ, ಬಜೆಟ್ ಆಗ್ಲಿ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಇದು ಪ್ರೀ ಪ್ರೊಡಕ್ಷನ್ ಅಂದ್ರೆ, ಪ್ರೊಡಕ್ಷನ್ ಅಂದ್ರೆ ಇವಾಗ ಮೂವಿ ಶೂಟಿಂಗ್, ಸ್ಟಾರ್ ಕ್ಯಾಸ್ಟ್ ಜೊತೆ ಶೂಟಿಂಗ್ ಮಾಡಿ ಆ ಲೊಕೇಶನ್ಸ್ ಹೋಗಿ ಶೂಟಿಂಗ್ ಮಾಡ್ತಾರ, ಇದನ್ನೆಲ್ಲ ಪ್ರೊಡಕ್ಷನ್ ಅಂತಾರೆ. ಪೋಸ್ಟ್ ಪ್ರೊಡಕ್ಷನ್ ಅಂದ್ರೆ ಅದು ಫೈನಲ್ ಸ್ಟೇಜ್ ಲೈಕ್ ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಡಬ್ಬಿಂಗು, ಸಾಂಗ್ಸ್ ಫೈನಲೈಸು, ಮೂವಿ ಎಡಿಟಿಂಗು, CGI, VFX ವರ್ಕು, ಸೌಂಡ್ ಡಿಸೈನಿಂಗು, ಮಿಕ್ಸಿಂಗ್ ಸೆನ್ಸಾರು, ಇವೆಲ್ಲ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲಿ ಬರುತ್ತೆ. ಇವು ಸಮ್ ಆಫ್ ದ ಬೇಸಿಕ್ಸ್. ಇವಾಗ ಯಾರನ್ನ ಒಬ್ರು ಮೂವಿ ತೆಗಿತಾ ಇದಾರೆ ಅಂದ್ರೆ ಅದಾಗ್ಬಿಟ್ಟು ನೆಕ್ಸ್ಟ್ ಬೇಸಿಕ್ಸ್ ಅಂದ್ರೆ, ಇವಾಗ ನೀವು ಮೂವಿ ನೋಡ್ಬೇಕಾದ್ರೆ ಫಸ್ಟ್ ಅಲ್ಲಿ ಒಂದು ಸ್ಕ್ರೀನ್ ಬರುತ್ತೆ, ಅದರಲ್ಲಿ ಸೆನ್ಸಾರ್ ಸರ್ಟಿಫಿಕೇಟ್ ಅಂತಾರೆ ಅದನ್ನ. ಅದರಲ್ಲಿ 4 ಟೈಪ್ಸ್ ಬರುತ್ತೆ: U/A, S ಮತ್ತೆ A ಸರ್ಟಿಫಿಕೇಟ್ ಅಂತ. ಫಸ್ಟ್ U ಸರ್ಟಿಫಿಕೇಟ್ ಅಂದ್ರೆ ಎಲ್ಲರೂ ಕಾಮನ್ ಆಡಿಯನ್ಸ್ ನೋಡ್ಬೋದು, ಲೈಕ್ ಹುಟ್ಟಿದ ಮಗುವಿಂದ ಸಾಯೋ ಮುದುಕರವರೆಗೂ ಎಲ್ಲರೂ ನೋಡ್ಬೋದು, ಅದು U ಸರ್ಟಿಫೈಡ್ ಮೂವಿ ಅಂತಾರೆ. ಈ ನೆಕ್ಸ್ಟ್ U/A ಅಂದ್ರೆ ಸ್ವಲ್ಪ ಡೋಸೇಜ್ ಇರುತ್ತೆ, ಲೈಕ್ ವೈಲೆನ್ಸ್, ರೊಮ್ಯಾನ್ಸ್ ಅಂಡ್ ಸ್ವಲ್ಪ ಬ್ಯಾಡ್ ವರ್ಡ್ಸ್ ಇದ್ದೇ ಇರುತ್ತೆ, ಅದನ್ನ U/A ಸರ್ಟಿಫಿಕೇಟ್ ಅಂತಾರೆ. ಮತ್ತೆ ಅದು ಅಬೌಟ್ 12 ಇಯರ್ಸ್ ಮಾತ್ರ ನೋಡಕ್ಕಾಗೋದು, ಅದು U/A ಸರ್ಟಿಫಿಕೇಟ್. ನೆಕ್ಸ್ಟ್ A ಸರ್ಟಿಫಿಕೇಟ್ ಅಂದ್ರೆ 100% ಅಲ್ಲಿ ವೈಲೆನ್ಸ್, ರೊಮ್ಯಾನ್ಸ್ ಮತ್ತೆ ಬ್ಯಾಡ್ ವರ್ಡ್ಸ್ ಯೂಸೇಜ್ ಇದ್ದೇ ಇರುತ್ತೆ, ಎಕ್ಸ್ಟ್ರಾ ಡೋಸ್ ಇದ್ದೇ ಇರುತ್ತೆ, ಅದನ್ನ A ಸರ್ಟಿಫಿಕೇಟ್ ಅಂತಾರೆ. ನೆಕ್ಸ್ಟ್ S ಸರ್ಟಿಫಿಕೇಟ್ ಅಂದ್ರೆ, S ಸರ್ಟಿಫೈಡ್ ಅಂದ್ರೆ ಓನ್ಲಿ ಸ್ಪೆಷಲ್ ಕ್ಯಾಟಗರಿ ಆಫ್ ಪೀಪಲ್ ಲೈಕ್ ಸೈಂಟಿಸ್ಟ್, ಡಾಕ್ಟರ್ ಮತ್ತೆ ಸಮ್ ಪೊಲಿಟಿಷಿಯನ್ಸ್ ಲೈಕ್ ಅವ್ರು ಮಾತ್ರ ನೋಡೋದಕ್ಕೆ S ಸರ್ಟಿಫಿಕೇಟ್ ಅಂತಾರೆ. ಮತ್ತೆ ಇನ್ನೊಂದು ಸ್ಪೆಷಲ್ ಕ್ಯಾಟಗರಿ ಸೆನ್ಸರ್ ಏನು ಅಂದ್ರೆ ಟ್ರಯಾಂಗಲ್. ನಾವು ಮೂವಿಯಲ್ಲಿ ಟ್ರಯಾಂಗಲ್ ನೋಡ್ತೀವಿ ಫಸ್ಟ್ ಸೆನ್ಸಾರ್ ಸರ್ಟಿಫಿಕೇಟ್ ಅಲ್ಲಿ. ಅದೇನು ಅಂದ್ರೆ, ಇವಾಗ ಒಂದು ಮೂವಿನ ಫುಲ್ ರನ್ ಟೈಮ್ ಎಲ್ಲ ಲಾಕ್ ಮಾಡ್ಬಿಟ್ಟು ಸೆನ್ಸಾರ್ಗೆ ಹೋದಾಗ ಟ್ರಯಾಂಗಲ್ ಅಂದ್ರೆ ಎಡಿಟ್ ಮಾಡೋದು. ಆಕ್ಚುಲಿ ಆ ಮೂವಿಯಲ್ಲಿ ಫುಲ್ ಸ್ಕ್ರಿಪ್ಟ್ ಲಾಕ್ ಎಲ್ಲ ಮಾಡಾದ್ಮೇಲೆ ಇವಾಗ ಎಡಿಟ್ ಏನು ಮಾಡಿಲ್ಲ ಅಂತಂದ್ರೆ ಅದು ಟ್ರಯಾಂಗಲ್ ಇರಲ್ಲ ಮೂವಿ ಸರ್ಟಿಫಿಕೇಟ್ ಅಲ್ಲಿ. ಯಾಕಂದ್ರೆ ಎಲ್ಲಾ ಸೀನ್ಸು U/A ಸರ್ಟಿಫಿಕೇಟ್ ಕಂಪ್ನಿಯವರು ಒಪ್ಕೊಂಡಿರ್ತಾರೆ. ಇವಾಗ ಟ್ರಯಾಂಗಲ್ ಇತ್ತು ಅಂದ್ರೆ ಆ ಮೂವಿಯಲ್ಲಿ ಏನೋ ಎಡಿಟ್ ಅಥವಾ ಸಮ್ ಸೀನ್ಸ್ ತೆಗ್ದಿದ್ದಾರೆ ಅಂತ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಷ್ಟು ಜನ ದೇವರ ಮೂವಿ ನೋಡಿದಿರಾ ಅಂತ, ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಇದು ಇವತ್ತಿನ ವಿಡಿಯೋ ಆಯ್ತು. ಮತ್ತೆ ಹೀಗೆ ಪ್ರತಿ ವೀಕ್ಲಿ ಬರ್ತೀನಿ ವಿತ್ ಮೂವಿ ಅಪ್ಡೇಟ್ಸ್. ಆ ವೀಕಲ್ಲಿ ಏನಾಯ್ತು ಆ ಮೂವಿ ಅಪ್ಡೇಟ್ಸ್ ಜೊತೆ ಬರ್ತೀನಿ. ಮತ್ತೆ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.